ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಗೆ ಸ್ವಾಗತ. ನಾವು ಈಗ ಹಿಂದಿನ ತರಗತಿಯಲ್ಲಿ ವರ್ಣಮಾಲೆ ಒತ್ತಕ್ಷರಗಳನ್ನ ಕಲಿತೆ. ಗುಣಿತಾಕ್ಷರಗಳು ಕೂಡ ನಿಮ್ಗೆ ಈಗಾಗಲೇ ಚೆನ್ನಾಗಿ ಬರುತ್ತೆ ಅಂತ ಗೊತ್ತು ಅಲ್ವಾ ಮಕ್ಕಳೇ? ಸೊ ಮತ್ತೊಂದು ಸಾರಿ ಅದ್ರ ಬಗ್ಗೆ ನಾವು ಗಮನ ಇಟ್ಟು ನೋಡೋಣ. ಸೊ ಹಾಗೆ ಕಲಿಬೇಕು. ಸೊ ಕ ಲವರೆಗೂ ನೀವು ಗುಣಿತಾಕ್ಷರಗಳನ್ನು ಕಲಿಯೋಕ್ಕೆ ಬಂದರೆ, ಬರೆಯೋಕ್ಕೆ ಬಂದರೆ, ಓದೋಕ್ಕೆ ಬಂದರೆ ನಿಮಗೆ ಕನ್ನಡ ಓದೋದಕ್ಕೂ ಬರೆಯೋದಕ್ಕೂ ಸರಳ ಮತ್ತು ಸುಲಭ. ಹಾಗಿದ್ರೆ ನಾವು ಇವತ್ತು ಗುಣಿತಾಕ್ಷರದಲ್ಲಿ ಸ್ವರ ಚಿಹ್ನೆಗಳನ್ನು ನೋಡೋಣ. ಸ್ವರ ಚಿಹ್ನೆಗಳು ನೀವು ಈಗಾಗಲೇ ಕಲ್ತಿದ್ರಲ್ಲ ಮಕ್ಕಳೇ? ಸೊ ಮತ್ತೊಂದು ಸಾರಿ ಅದ್ರ ಬಗ್ಗೆ ನೋಡೋಣ. ಸೊ ಸ್ವರ ಚಿಹ್ನೆಗಳನ್ನು ನೋಡಿದಾಗ ಒಂದು ಅಕ್ಷರವನ್ನು ನಾವು ತಗೊಂಡಾಗ, ಉದಾಹರಣೆಗೆ ಕ ಅಂತ ತಗೊಂಡಾಗ ನೋಡಿ, ಕಕ್ಕೆ ತಲೆಕಟ್ಟು ಕ, ಹೌದಾ? ಕಾಕೆ ಇಳಿ ಖ, ಕಾಕೆ ಗುಡ್ಸು ಕೀ, ಕಾಕೆ ಗುಡ್ಸಿನ ದೀರ್ಘ ಕೀ, ಕಾಕೆ ಕೊಂಬು ಕೂ, ಕಾಕೆ ಕೊಂಬಿನಿಳಿ ಕೂ, ಕಾಕೆ ಒಟ್ರು ಸುಳಿ ಕ್ರೂ, ಕಾಕೆ ಎತ್ವ ಕೆ, ಕಕೆ ಎತ್ವಂದೀರ್ಘ ಕೆ, ಕಕೆ ಐತ್ವ ಕೈ, ಕಾಕೆ ಒತ್ವ ಕೋ, ಕಾಕೆ ಒತ್ವಂದೀರ್ಘ ಕೋ, ಕಕೆ ಔತ್ವ ಕೌ, ಕಾಕೆ ಅನುಸ್ವರ ಕಂ, ಕಾಕೆ ವಿಸರ್ಗ ಕಹ. ನೋಡಿ ಮಕ್ಕಳ, ಹೀಗೆ ನೀವು ವ್ಯಂಜನಾಕ್ಷರಗಳು ಬರ್ತಕ್ಕಂಥ ಕಗುಳ್ಳ ಪ್ರತಿಯೊಂದು ಅಕ್ಷರಗಳನ್ನು ಈ ಸ್ವರ ಚಿಹ್ನೆಗಳನ್ನು ಬಳಸಿ ಬರೆಯೋದಕ್ಕೆ ಮತ್ತು ಓದೋದಕ್ಕೆ ನಿಮಗೆ ಬರಬೇಕು ಮಕ್ಕಳೇ. ಪ್ರತಿದಿನ ನೀವೆಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಲ್ವಾ ಮಕ್ಕಳೇ? ಓಕೆ, ಗುಡ್, ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ಈಗ ನೀವು ಸ್ವರ ಚಿಹ್ನೆಗಳನ್ನು ನೋಡಿದ್ರಿ, ಹೌದಾ? ಸ್ವರ ಚಿಹ್ನೆಗಳನ್ನು ಹೇಗೆ ಓದಬೇಕು ಅಂತ ಗೊತ್ತಾಯಿತು, ಹಾಗೆ ಹೇಗೆ ಬರಿಬೇಕು ಅಂತ ಕೂಡ ನೀವು ಕಲಿತ್ರಿ. ಈಗ ಆ ಸ್ವರ ಚಿಹ್ನೆಗಳನ್ನು ಬಳಸಿ ವ್ಯಂಜನಾಕ್ಷರಗಳಿಂದ ಗುಣಿತಾಕ್ಷರಗಳನ್ನು ಬರೆಯೋದು. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ಇಲ್ಲಿ ನೋಡಿ, ಖ ಪ್ಲಸ್ ಅ ಖ, ಹೌದಾ? ಕ ಪ್ಲಸ್ ಆ ಖ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಇ ಕೀ, ಖ ಪ್ಲಸ್ ಉ ಕೂ, ಕ ಪ್ಲಸ್ ಉ ಕೂ, ಕ ಪ್ಲಸ್ ರು ಕ್ರೂ, ಕ ಪ್ಲಸ್ ಎ ಖೇ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಖೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಖೌ, ಕ ಪ್ಲಸ್ ಅಂ ಕಹ, ಕ ಪ್ಲಸ್ ಅಹ ಕಹ. ನೋಡಿ, ಹೀಗೆ ಕ ಕ ಕಿಕಿನ ಸ್ವರ ಚಿಹ್ನೆಗಳನ್ನು ಉಪಯೋಗಿಸ್ಕೊಂಡು ಬರೆಯೋದು. ಓಕೆನಾ? ಇಲ್ಲಿ ನೋಡಿ, ಸ್ವರ ಚಿಹ್ನೆಗಳು ವ್ಯಂಜನಾಕ್ಷರಗಳನ್ನು ಉಪಯೋಗಿಸ್ಕೊಂಡು ಬರೆದಾಗ ಗುಣಿತಾಕ್ಷರಗಳು ನೋಡಿ, ಕ ಕ ಕಿಕಿ, ಕದಿಂದ ಲವರೆಗೂ ನಾವು ಇದೇ ಥರ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು. ಓಕೆನಾ? ಮುಂದೆ ನೋಡಿ, ಈ ಥರ ಕೂಡ ಬರಿಬೋದು. ಇವಾಗ ತೋರಿಸಿದ್ನಲ್ಲ, ಹೀಗೆ ಕೂಡ ಬರಿಬೋದು. ಹೀಗೆ ಬರೆದು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಈ ಥರ ಕೂಡ ಬರಿಬೋದು ಮಕ್ಕಳೇ. ನೋಡಿ, ಕ ಕ ಕಿ ಕಿ ಕು ಕು, ಕ್ರೂ ಕೆ ಕೆ ಕೈ, ಕೋ ಕೋ ಖೌ ಕಂ ಕಹ. ಹಾಗೆಯೇ ನಾನು ಬೇರೆ ಬೇರೆ ಅಕ್ಷರಗಳನ್ನು ತೋರಿಸಿದ್ದೀನಿ. ಡ ಡ ಡಿ ಡಿ, ಡು ಡು ಡ್ರೂ, ಡೇ ಡೇ, ಡೈ ಡೋ ಡೋ ಡೌ ಡಮ್ ಡಹ. ಹಾಗೆಯೇ ಮ. ನೋಡಿ, ಹೀಗೆ ನೀವು ಕದಿಂದ ಎಲ್ಲಿವರೆಗೂ? ಲವರೆಗೂ. ಕದಿಂದ ಳ ವ್ಯಂಜನಾಕ್ಷರಗಳು. ನೆನ್ಪಿಟ್ಕೋಬೇಕು ಮಕ್ಕಳೇ, ವ್ಯಂಜನಾಕ್ಷರಗಳಿಗೆ ಸ್ವರಗಳನ್ನು ಬಳಸಿದಾಗ ನೋಡಿ, ಅ ಆ ಇಲ್ಲಿ ಕಾಣಿಸುತ್ತಲ್ಲ ಮಕ್ಕಳೇ, ಇಲ್ಲಿ ನೋಡಿ, ಇವು ಸ್ವರಗಳು. ಅ ಆ ಇದಿಂದ ಅಂ ಅಹ, ಔ ಅಂ ಅಹ, ಹೌದಾ? ಇವುಗಳ ಸ್ವರಗಳನ್ನು ಉಪಯೋಗಿಸಿ ವ್ಯಂಜನಾಕ್ಷರಗಳನ್ನು ಬರೆದಾಗ ಗುಣಿತಾಕ್ಷರಗಳಾಗುತ್ತೆ. ಸೊ ಹೀಗಾಗಿ ನೀವು ಇಲ್ಲಿ ಗುಣಿತಾಕ್ಷರಗಳು ಅಂದರೆ ಖದಿಂದ ಲವರೆಗೂ ವ್ಯಂಜನಾಕ್ಷರಗಳನ್ನು ಗುಣಿತಾಕ್ಷರಗಳಾಗಿ ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಹಾಗೆಯೇ ಸ್ವರಚಿಹ್ನೆಗಳನ್ನು ನೀವು ಕಲಿಬೇಕು. ಯಾವುದು? ಕಕೆ ತಲೆಕಟ್ಟು ಕ, ಕಕೆ ಇಡಿ ಕ, ಇವುಗಳನ್ನು ನೀವು ಚೆನ್ನಾಗಿ ಕಲಿತಾಗ ಏನಾಗುತ್ತೆ, ನಿಮಗೆ ಸುಲಭವಾಗಿ ಗುಣಿತಾಕ್ಷರಗಳು ಬಂದ್ಬಿಡುತ್ತೆ. ನೀವು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋದ ಹಾಗೆ, ಅಭ್ಯಾಸವನ್ನು ಪ್ರತಿದಿನ ಮಾಡ್ತಾ ಹೋದ ಹಾಗೆ ನಿಮಗೆ ಗುಣಿತಾಕ್ಷರಗಳು ಬರುತ್ತೆ. ಗುಣಿತಾಕ್ಷರಗಳು ಬಂದಮೇಲೆ ನೋಡಿ,
ಫಸ್ಟು ವರ್ಣಮಾಲೆ ಕಲಿತ್ರಿ, ಆಮೇಲೆ ಒತ್ತಕ್ಷರನ ಕಲಿತ್ರಿ, ಕುಣಿತಾಕ್ಷರನ ಕಲಿತಿದ್ದೀರಾ. ಹೀಗೆ ನೀವು ಇವುಗಳನ್ನೆಲ್ಲ ಕಲಿತಾಗ ಮುಂದೆ ನೀವು ಪದಗಳು ನೋಡಿ, ಸುಲಭವಾದಂಥ ಪದಗಳನ್ನು, ಆಮೇಲೆ ಕಠಿಣ ಪದಗಳನ್ನು, ಒತ್ತಕ್ಷರ ಇರ್ತಕ್ಕಂಥ ಪದಗಳನ್ನು ಬರೆಯೋ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಆಮೇಲೆ ವಾಕ್ಯಗಳ ರಚನೆ ಆಗುತ್ತೆ. ಹೀಗೆ ನೀವು ಪ್ರತಿದಿನ ಅಭ್ಯಾಸ ಮಾಡಿದಾಗ ಏನಾಗುತ್ತೆ, ಕನ್ನಡ ಕಲಿಯೋದು ಸುಲಭ ಆಗುತ್ತೆ. ನಿಮಗೆ ಕನ್ನಡ ಬೇಗ ಬರುತ್ತೆ. ಚೆನ್ನಾಗಿ ಓದ್ತೀರಾ, ಬರಿತೀರಾ. ಕನ್ನಡ ಕಷ್ಟ ಅಂತ ಯಾವತ್ತೂ ಅನಿಸೋದಿಲ್ಲ. ಹಾಗಿದ್ರೆ ನೀವೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಲ್ಲ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ, ಮತ್ತೆ ಬರೆದು ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಸುಲಭ ಆಗುತ್ತೆ. ಒಂದು ಸಾರಿ ಓದ್ಬಿಟ್ಟು ಬರುತ್ತೆ ಅಂತ ಹೇಳಿದರೆ ನೆಕ್ಸ್ಟ್ ಅದು ಮರ್ತು ಹೋಗ್ಬಿಡುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಮತ್ತೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಲೈಕ್ ಕೊಡೋದನ್ನು, ಮತ್ತೇನು ಸಬ್ಸ್ಕ್ರೈಬ್ ಮಾಡೋದನ್ನು, ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.